ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ತಾತ. ಹಲೋ ಲಕ್ಷ್ಮಿ, ನಿಮ್ಮ ಅಣ್ಣ ಸಂಜೀವ ಬಂದಿದ್ದಾನೆ. ನಿನ್ನ ರಿಸಲ್ಟ್ ವಿಚಾರ ಕೇಳಿ ತುಂಬ ಖುಷಿ ಆಯಿತು ಮಗಳೇ. ಥ್ಯಾಂಕ್ಸ್ ತಾತ. ನಾನೇ ಬಂದು ಸ್ವೀಟ್ ಕೊಟ್ಟು ಎಲ್ಲರ ಆಶೀರ್ವಾದ ತಗೊಂಡು ಹೋಗೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲು ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೋ. ಎಲ್ಲಿದ್ದಾರೆ ಅವರು? ನಮಸ್ತೆ ಸಾಹೇಬ್ರೆ, ಹೇಳಿ. ನಿಮ್ಮ ಮಗಳು ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾಳೆ. ಬರೀ ನಿಮ್ಗಷ್ಟೇ ಅಲ್ಲ, ಇಡೀ ಊರಿಗೇನೆ. ತುಂಬಾ ತುಂಬಾ ಒಳ್ಳೆ ಕಾಲೇಜ್ ಅದು. ಆ ಕಾಲೇಜಲ್ಲಿ ಸೀಟ್ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಸಾಹೇಬ್ರೆ, ಅವಳ ಪುಣ್ಯ. ನೋಡ್ರಪ್ಪ, ಈಗ ನಿಮ್ಮ ಜವಾಬ್ದಾರಿ ತುಂಬ ದೊಡ್ಡದಿದೆ. ಮಗಳು ಅಷ್ಟು ದೊಡ್ಡ ಕಾಲೇಜಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದಾಳೆ. ಈಗ ಅಲ್ಲಿ ಅವಳನ್ನು ಓದಿಸೋ ಜವಾಬ್ದಾರಿ ನಿಮ್ಮದು. ಅದಕ್ಕೇನು ಸಹಾಯ ಬೇಕಾದ್ರೂ ನನ್ನನ್ನು ಕೇಳಿ ನೀವು. ಆದರೆ ಅವಳು ಓದೋ ವಿಚಾರದಲ್ಲಿ ನೀವಿಬ್ಬರು ಅವಳ ಜೊತೆಗೆ ನಿಲ್ಲಬೇಕು. ಖಂಡಿತ ಸಾಹೇಬ್ರೆ, ಅವಳ ಅಮ್ಮನೂ ಅದೇ ಹೇಳ್ತಾ ಇದ್ರು. ಸಂತೋಷ ಸಂತೋಷ. ಹೆಣ್ಣು ಮಕ್ಕಳು ಓದಬೇಕು ಅಂತ ಪ್ರತಿ ಅಮ್ಮಂದ್ರು ಅಂದ್ಕೋಬೇಕು. ಅಳಿನಿ, ಖುಷಿ ಆಯ್ತಮ್ಮ ನಿಮ್ಮ ಮಾತು ಕೇಳಿ. ಹೌದು ಸಾಹೇಬ್ರೆ. ಸ್ವಲ್ಪ ಲಕ್ಷ್ಮಿ ಕೊಡಿ. ಲಕ್ಷ್ಮಿ, ಚೆನ್ನಾಗಿ ಓದಿ ಇಡೀ ಊರಿಗೆ ಹೆಸರು ತರಬೇಕು ಕಣಮ್ಮ ನೀನು. ಅರ್ಥ ಆಯ್ತಾ? ಸರಿ ತಾತ. ನಮ್ಮ ಆದಿನು ಅದೇ ಕಾಲೇಜಿಗೆ ಸೆಲೆಕ್ಟ್ ಆಗಿದ್ದಾನೆ ಮಗಳೇ. ಆಲ್ ದಿ ಬೆಸ್ಟ್. ಪರೀಕ್ಷೆ ಮುಗಿದ್ಮೇಲೆ ನನ್ನ ಪೆನ್ನ ವಾಪಸ್ ಕೊಡಿ. ಥ್ಯಾಂಕ್ ಯು ಮಾ. ಅದೇನೋ ಅಡ್ಮಿಷನ್ಗೆ ಸ್ಲಾಟ್ ಕೊಟ್ಟಿದ್ದಾರೆ ಅಂತಿದ್ದ. ಹೌದು ತಾತ. ಒಂದು ಕೆಲಸ ಮಾಡಿ, ಇಬ್ಬರು ಒಟ್ಟಿಗೆ ಹೋಗಿ ಬಂದ್ಬಿಡಿ. ತಾತ, ಕಾರಲ್ಲಿ ಹೋಗಿ ಬನ್ನಿ, ಒಳ್ಳೇದಾಗತ್ತೆ. ಸರಿ ತಾತ. ಸರಿ ಮಗಳೇ, ಬಾಯ್. ಹಾಂ. ಲಕ್ಕಿ, ಮೊದಲು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚು. ಹಾ, ಎಲ್ಲ ಒಳ್ಳೇದಾಗುತ್ತೆ. ಸಾಹೇಬ್ರು ಹೇಳಿದ್ದಾರೆ ಅಂದಮೇಲೆ ಇನ್ನು ಇದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ರೀ, ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಡ್ರಿ. ಸಾಕು ನಳಿನಿ, ಅವಳಿಗೆ ಓದಬೇಕು ಅನ್ನೋ ಆಸೆ. ಅವಳು ಮುಂದೆ ಓದೋದಕ್ಕೆ ಹುಡುಗನ ಮನೆಯವರು ಸಹಾಯ ಮಾಡ್ತಾರೆ ಅಂತ ನೀನು ಹೇಳಿದ್ದನ್ನು ನಂಬ್ಕೊಂಡು ಲಕ್ಕಿ ಮದುವೆಗೆ ಒಪ್ಕೊಂಡಿದ್ದಾಳೆ. ಆಮೇಲೆ ಓದೋದು ಬೇಡ ಗೀದೋದು ಬೇಡ ಅಂತ ಹೊಸದೇನಾದ್ರು ವಾದ ಮಾಡಿದರೆ ನಾನಂತೂ ಒಪ್ಪಲ್ಲ. ರೀ, ಅವಳು ಓದ್ಬಾರ್ದು ಅಂತಲ್ಲ ರೀ, ಆದ್ರೆ ಅಷ್ಟು ದೂರ. ನಳಿನಿ ನೋಡು, ಹುಡುಗನ ಮನೆಯವ್ರನ್ನ ಒಪ್ಸೋ ಜವಾಬ್ದಾರಿ ನಿಂದು. ಈ ಮದುವೆ ಆಗಲೇಬೇಕು ಅನ್ನೋದಾದರೆ ನೀನು ಇದನ್ನು ಮಾಡಲೇಬೇಕು. ಗೊತ್ತಾಯ್ತಾ? ಲಕ್ಕಿ, ನೀನು ಹೊರಡು. ಲಕ್ಷ್ಮಿ, ಶೀಘ್ರ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಎಲ್ಲ ಹೊರಟ್ರು ಆಗಿದೆ? ಎಲ್ಲೂ ಇಲ್ಲ, ಇಲ್ಲೇ ಇಲ್ಲೇ. ಅಯ್ಯೋ, ಅದಕ್ಕೆ ಇಷ್ಟೊಂದು ಯಾಕೆ ಗಾಬರಿ ಆಗ್ತಿದ್ದೀರಾ? ಏನು ಇಲ್ಲ ಗೌರವ್ನವ್ರೆ, ಮದುವೆ ಕೆಲಸ ಹತ್ರ ಬಂತಲ್ವಾ, ಅದೇನೋ ಸಾಮಾನುಗಳು ಪಟ್ಟಿ ಮಾಡಿದ್ದೆ, ಅದೇ ಒಂಚೂರು ಗಡಿಬಿಡಿ ಆಯ್ತಷ್ಟೇ. ಏನಮ್ಮ, ಪೂಜೆಯಲ್ಲಿ ನನ್ನ ಮಗ ನೀನನ್ನು ಮಾತಾಡ್ಸಕ್ ಬಂದ್ರೆ ನೀನು ಸರಿಯಾಗಿ ಮಾತಾಡ್ಲಿಲ್ವಂತೆ? ಹಾಗೇನಿಲ್ಲ ಗೌರವ್ನವ್ರೆ, ಪೂಜೆ ಅಲ್ವಾ, ತುಂಬ ಜನ ಬಂದಿದ್ರು. ಅದು ಅಲ್ಲದೆ ನಮ್ಮ ಲಕ್ಕಿ ಕೆಲಸದಲ್ಲಿ ತುಂಬ ಚುರುಕು, ಅವಳನ್ನ ಅವಾಗವಾಗ ಕರಿತಿದ್ರು, ಅದಕ್ಕೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಅಷ್ಟೇ.
ರೀ ಅಂಗಡಿ ಮುಚ್ಚಿಬಿಡುತ್ತೆ, ಬೇಗ ಹೋಗಿ. ಲಕ್ಕಿ, ನೀನು ನಿಮ್ಮ ಅಪ್ಪನ ಜೊತೆ ಹೋಗಿ ಅವ್ರಿಗೆ ಅಷ್ಟೊಂದು ಸಾಮಾನುಗಳನ್ನ ಹೊತ್ಕೊಂಬರಕ್ಕಾಗಲ್ಲ, ಹೋಗು. ಲಗಿ ಒಂದು ನಿಮಿಷ ಬಾ. ಆದರೂ ನನ್ನ ಮಗ ಅಷ್ಟೊಂದು ಮಾತಾಡ್ಸ್ಲೇಬೇಕು ಅಂತ ಆಸೆ ಪಟ್ಟು ಬಂದಾಗ ನಿಮ್ಮ ಮಗಳು ಚೆನ್ನಾಗಿ ಮಾತಾಡಬೇಕಾಗಿತ್ತು. ಗೌರಮ್ನವರೇ, ಬೇಜಾರು ಮಾಡ್ಕೋಬೇಡಿ, ಅವಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಮದುವೆ ಆದಮೇಲೆ ಸರಿ ಹೋಗ್ತಾಳೆ ಬಿಡಿ. ಸರಿ ಹೋಗಲೇಬೇಕು. ಸರಿ ಹೋಗಿಲ್ಲ ಅಂದರೆ ನನ್ನ ಮಗ ಬಿಡ್ತಾನ? ಹಾಂ ಹಾಂ ಹಾಂ, ಒಂದು ನಿಮಿಷ, ಕಾಫಿ ತೊಗೊಂಡು ಬರ್ತೀನಿ. ನೀನು ಇವ್ರ ಹತ್ರ ಮಾತಾಡ್ತೀರಾ? ಅಮ್ಮ ಅಮ್ಮ, ನಿಜವಾಗ್ಲೂ ಲಕ್ಕಿ ಅಕ್ಕನ ಬೆಂಗಳೂರು ಕಳಿಸ್ತಿದ್ಯಾ? ಮೇಘಾ, ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ, ಸುಮ್ಮನೆ ಇದ್ಬಿಡು. ಆ ಎಮ್ಮಂಗೆ ಹೋಗಿ ಫಸ್ಟು ನೀರು ಕೊಡು, ಇಲ್ಲ ಅಂದರೆ ಅದಕ್ಕೂ 4 ಮಾತಾಡ್ತಾಳೆ. ಲಕ್ಕಿ, ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ. ಅಲ್ಲಿ ಅಡ್ಮಿಷನ್ಗೆ ಏನೇನು ಕೆಲಸ ಇರುತ್ತೋ ಏನೋ. ಅಪ್ಪ, ನಿಮಗೆ ಮಾಡಕ್ಕಿಲ್ಲೇ 1000 ಕೆಲಸ ಇದೆ. ನಾನು ಹೋಗಿ ಬರ್ತೀನಪ್ಪ. ನಾನು ಅಡ್ಮಿಷನ್ ಮಾಡಿಸ್ಕೊಂಡ್ಬರ್ತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ತಾತ ಹೇಳಿದಾರಲ್ಲ, ಯಾಕೆ ಟೆನ್ಷನ್ನು? ಹೌದಾ? ಮತ್ತೆ ನಿಮ್ಮಮ್ಮನ ಮಾತನ್ನ ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಸಾಹೇಬ್ ಹೇಳಿದಾರಲ್ಲ, ನೀನ್ ಚೆನ್ನಾಗಿ ಓದ್ತೀಯ, ಎಲ್ಲ ಒಳ್ಳೇದಾಗತ್ತೆ. ಹ್ಞೂ ಅಪ್ಪ. ಅಪ್ಪ, ಅವತ್ತು ನೀವು ನನ್ನ ಜಾತಕ ನೋಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಲ್ಲ, ನೋಡಿದ್ರ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಒಳ್ಳೆ ಮನಸ್ಸಿರೋಳು ನೀನು, ನಿನಗೆ ಒಳ್ಳೇದಾಗಬೇಕು. ಆಗತ್ತೆ. ಸರಿಯಪ್ಪ, ನಾನು ಬರ್ತೀನಿ. ಲಕ್ಕಿ, ಅಡ್ಮಿಷನ್ಗೆ ಎಷ್ಟು ಖರ್ಚಾಗತ್ತೆ? ನಾನು ಎಲ್ಲ ನೋಡ್ಕೋತೀನಿ. ಯಾವತ್ತು ಕಟ್ಬೇಕಂತೆ? ನೀನೇನು ಯೋಚನೆ ಮಾಡಬೇಡಪ್ಪ. ನಾನು ಹೇಳಿದ್ನಲ್ಲ, ಲೋನ್ ಸಿಗುತ್ತೆ, ಒಳ್ಳೆ ಪರ್ಸೆಂಟೇಜ್ ಬಂದರೆ ಸ್ಕಾಲರ್ಶಿಪ್ಪು ಸಿಗುತ್ತಪ್ಪ. ನೀನೇನು ತಲೆ ಕೆಡ್ಸ್ಕೋಬೇಡ. ಬರ್ತೀನಪ್ಪ. ಲಕ್ಕಿ, ಇದೆಲ್ಲ ಯಾಕಪ್ಪ? ನಾನು ಹೇಳಿದ್ನಲ್ಲ, ನಾನೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ. ಖರ್ಚಿಗೆ ಬೇಕಾಗತ್ತೆ, ಇಟ್ಕೋ.